ಬೆಳಕಿನ ಹಬ್ಬಕ್ಕೂ ಕೂಡ ದರ್ಶನ್ಗೆ ಬೆಳಕು ಸಿಕ್ಕಿಲ್ಲ. ಪರಪ್ಪನಾಗ್ರಹಾರ ಜೈಲಿನಲ್ಲೇ ದರ್ಶನ್ ದೀಪಾವಳಿಯನ್ನ ಆಚರಿಸಬೇಕಾಗಿದೆ. ಹಬ್ಬದ ಪ್ರಯುಕ್ತ ದರ್ಶನ್ಗೆ ಮೈಸೂರು ಪಾಕನ್ನ ನೀಡಿದ್ದಾರೆ. ದರ್ಶನ್ ಸೇರಿ ಎಲ್ಲಾ ಕೈದಿಗಳಿಗೂ ಕೂಡ ಸಿಹಿ ಹಂಚಿದ್ದಾರೆ. ಜೊತೆಗೆ ಮುದ್ದೆ, ಚಪಾತಿ, ಅನ್ನ, ಸಾಂಬಾರು, ಮಜ್ಜಿಗೆ ಊಟ ಇತ್ತು ಹಬ್ಬದ ಸಲುವಾಗಿ. ಇನ್ನು ಊಟದ ಜೊತೆ ಎಲ್ಲಾ ಕೈದಿಗಳಿಗೂ ಕೂಡ ಸಿಹಿಯನ್ನ ಕೊಡಲಾಗಿತ್ತು. ಕ್ವಾರಂಟೈನ್ ಸೆಲ್ನಲ್ಲೇ ಇದ್ದಾರೆ ವಿಚಾರಣಾಧೀನ ಕೈದಿ ದರ್ಶನ್. ಪ್ರತಿ ವರ್ಷ ಹಬ್ಬಗಳನ್ನ ಸಡಗರದಿಂದ ಆಚರಿಸುವಂತ ದರ್ಶನ್ 2-3 ವರ್ಷಗಳಿಂದ ಯಾವ ಹಬ್ಬನೂ ಇಲ್ಲದ ಹಾಗಿದ್ದಾರೆ. ದಸರಾ, ದೀಪಾವಳಿ ಹಬ್ಬವನ್ನ ಅದ್ದೂರಿಯಾಗಿ ಆಚರಿಸ್ತಾ ಇದ್ರು. ಬಟ್ ಈ ಬಾರಿ ದಸರಾನೂ ಇಲ್ಲ, ದೀಪಾವಳಿನೂ ಇಲ್ಲ. ಬೆಳಕಿನ ಹಬ್ಬದಲ್ಲೂ ಕೂಡ ಇದೀಗ ದರ್ಶನ್ಗೆ ಬೆಳಕಿಲ್ಲದಾಗ ಆಗಿದೆ. ದಸರಾ ಹಬ್ಬ ಆಗಿರ್ಬೋದು ಅಥವಾ ಯಾವುದೇ ಹಬ್ಬಗಳು ಬಂದಂತ ಸಂದರ್ಭ ಬಹಳ ಅದ್ದೂರಿಯಾಗಿ ಮನೆಯಲ್ಲಿ ಕುಟುಂಬದವ್ರ ಜೊತೆಗೆ ಆಚರಣೆ ಮಾಡ್ತಿದ್ದವರು, ಆಪ್ತರ ಜೊತೆಗಿರ್ತಾ ಇದ್ದವರು ಒಂದು ತಪ್ಪಿನಿಂದಾಗಿ ಇದೀಗ ಜೈಲಿನಲ್ಲೇ ಇರುವಂತಾಗಿದೆ. ಪರಪ್ಪನಾಗ್ರಹಾರ ಜೈಲಿನಲ್ಲೇ ಕಣ್ಣೀರಿಡ್ತಾ ಇದ್ದಾರೆ. ಮತ್ತೊಂದು ಕಡೆ ಪವಿತ್ರ ಗೌಡ ದೀಪಾವಳಿ ಹಬ್ಬವನ್ನ ಜೈಲಿನಲ್ಲೇ ಕಳೆಯೋ ಹಾಗಾಯ್ತಲ್ಲ ಅಂತ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಮಗಳ ಜೊತೆ ಹಬ್ಬವನ್ನ ಆಚರಿಸೋದಕ್ಕೆ ಆಗ್ತಾ ಇಲ್ಲ ಅಂತ ಕಣ್ಣೀರು ಹಾಕಿದ್ದಾರೆ. ಪ್ರತಿ ಹಬ್ಬವನ್ನ ಸಂಭ್ರಮದಿಂದ ಆಚರಿಸ್ತಾ ಇದ್ರು. ಹೈಫೈ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ರು ಪವಿತ್ರ. ಇದೀಗ ಜೈಲಿನಲ್ಲಿ ಸಂಕಟ ಬಿಟ್ರೆ ಬೇರೆ ಏನೂ ಇಲ್ಲ. ಹಬ್ಬದಂದು ಮಗಳನ್ನು ಕೂಡ ನೋಡೋದಕ್ಕಾಗ್ತಾ ಇಲ್ಲ ಅಂತ ಪವಿತ್ರ ಕಣ್ಣೀರಾಗಿದ್ದಾರೆ. ಜೈಲಿನಲ್ಲಿ ಸಹಬಂದಿಗಳ ಜೊತೆ ಯಾರ ಹತ್ರನೂ ಮಾತನಾಡದೆ ಸೈಲೆಂಟ್ ಆಗಿರ್ತಾರೆ. ಜೈಲೂಟ ಕೂಡ ಒಗ್ಗುತ್ತಾ ಇಲ್ಲ ಅವರಿಗೆ.